ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ರೇಖಾಗಣಿತ ಪರಿಚಯದ ಮೇಲಿನ ಪ್ರಶ್ನೆಗಳನ್ನು ಈಗಾಗಲೇ ನಾನು ತಮಗೆ ತಿಳಿಸಿಕೊಟ್ಟಿದ್ದೇನೆ. ಇದರ ಮುಂದುವರಿದ ಭಾಗವನ್ನು ತಮಗಾಗಿ ನೀಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು 12ನೇ ಪ್ರಶ್ನೆ. ಇಲ್ಲಿ ಒಂದು ಆಕೃತಿಯನ್ನು ಕೊಡಲಾಗಿರುತ್ತೆ. ಈ ಆಕೃತಿಯಲ್ಲಿ ಎಷ್ಟು ರೇಖಾಖಂಡಗಳಿವೆ? ಇಲ್ಲಿ ಆಪ್ಷನ್ ಎ 12, ಇಲ್ಲಿ ಎರಡನೇ ಆಪ್ಷನ್ 8, 10, 6 ಅಂತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ರೇಖಾಖಂಡಗಳು ಅಂದಾಗ ಉದಾಹರಣೆ ತಿಳಿಸ್ತೀನಿ ತಮಗೆ. ಎದಿಂದ ಬಿ ವರೆಗೂ ಒಂದು ರೇಖಾಖಂಡ, ಬಿ ಇಂದ ಡಿ ವರೆಗೂ ಒಂದು, ಅದೇ ರೀತಿ ಡಿ ಇಂದ ಸಿ ವರೆಗೂ ಒಂದು, ಸಿ ದಿಂದ ಎ ವರೆಗೂ ಒಂದು, ಮತ್ತು ಸಿ ಇಂದ ಇ ವರೆಗೂ, ಹಾಗೂ ಇ ಇಂದ ಬಿ ವರೆಗೂ, ಮತ್ತು ಇ ಇಂದ ಡಿ ವರೆಗೂ, ಹಾಗೂ ಎ ಇಂದ ಇ ವರೆಗೂ. ಅದೇ ರೀತಿ ಎ ಡಿ ಮತ್ತು ಸಿ ಡಿ. ಈ ರೀತಿಯಾಗಿ ನಾವು ಎಣಿಕೆ ಮಾಡಿದಾಗ ಇಲ್ಲಿ ಒಟ್ಟು 10 ರೇಖಾಖಂಡಗಳು ಬರ್ತವೆ ಇಲ್ಲಿ. ಹಾಗಾಗಿ ಇಲ್ಲಿ 3ನೇ ಆಪ್ಷನ್ ಆಗುತ್ತದೆ. ಇನ್ನು ತೆರೆದ ಮತ್ತು ಆವೃತ ಆಕೃತಿಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ತೆರೆದಿರಬೇಕು ಮತ್ತು ಆವೃತವಾಗಿರಬೇಕು ಅಂತ ಹೇಳಿದ್ದಾರೆ. ಅಂತಹ ಉದಾಹರಣೆಗಳಿಗೆ ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿದೆ ನೋಡಿ, 3ನೇ ಆಪ್ಷನ್ ಇದೆಯಲ್ಲ, ಇವೆರಡು ಆವೃತ ಆಕೃತಿಗಳದಾವೆ, ಇವೆರಡು ಕೂಡ ಓಪನ್ ಇದಾವೆ. ಹಾಗಾಗಿ ಇಲ್ಲಿ 3ನೇ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲೊಂದು ಆಕೃತಿ ಕೊಟ್ಟಿದ್ದಾರೆ. ಈ ಆಕೃತಿಯ ಒಳವಲಯ, ಹೊರವಲಯ ಮತ್ತು ಸೀಮಾ ರೇಖೆಯ ಮೇಲಿನ ಬಿಂದುಗಳು. ಇಲ್ಲಿ ಆಕೃತಿಯ ಒಳವಲಯ ಅಂದರೆ ಒಳಗಡೆ ಇರುವಂತಹ ಬಿಂದುಗಳು, ಇನ್ನು ಹೊರವಲಯ ಅಂದರೆ ಹೊರಗಡೆ ಇರುವಂತಹ ಬಿಂದುಗಳು, ಇನ್ನು ಸೀಮಾ ರೇಖೆ ಅಂದರೆ ಈ ಏನು ರೇಖೆ ಇದೆಯಲ್ಲ ಇದರ ಮೇಲೆ ಬಂದಿರುವಂತಹ ಬಿಂದುಗಳು. ಇಲ್ಲಿ ನೋಡೋಣ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಎ ಪಿ ಎಮ್ ಅಂತ ಕೊಟ್ಟಿದ್ದಾರೆ. ಎ ನೋಡ್ರಿ ಒಳಗಡೆ ಇರುವಂಥ ಅದು ಏನು ಬಿಂದು ಆಗುತ್ತೆ. ಪಿ ಎನ್ನುವಂಥದ್ದು ಹೊರಗಡೆ ಇರುವಂಥದ್ದು. ಇನ್ನು ಎಮ್ ಎನ್ನುವಂತಹ ಬಿಂದು ಇದೆಯಲ್ಲ ಅದು ಸೀಮಾ ರೇಖೆ ಮೇಲಿದೆ. ಹಾಗಾಗಿ ಇದು ಆನ್ಸರ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಎ ಇದೆಯಲ್ಲ ಇದು ಒಳಗಡೆ, ಎಮ್ ಇದೆಯಲ್ಲ ಇದು ಏನು ಸೀಮಾ ರೇಖೆ ಬಿಂದುಗಳತ್ತೆ, ಎನ್ ಇದೆಯಲ್ಲ ಹೊರಗಡೆ ಆಗುತ್ತೆ. ಬಟ್ ಇಲ್ಲಿ ಆನ್ಸರ್ ಇದೆಯಲ್ಲ ಇದು ಸರಿಯಾದ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟು ವಕ್ರರೇಖೆ ಮತ್ತು ರೇಖೀಯ ಸೀಮೆ ಹೊಂದಿರುವ ಆಕೃತಿಗಳಿಗೆ ಎರಡೆರಡು ಉದಾಹರಣೆಗಳನ್ನು ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು, ವಕ್ರರೇಖೆಗಳು ಮತ್ತು ರೇಖೆ ಇರುವಂತಹ ಒಂದು ಆಕೃತಿಗಳು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇವೆರಡು ವಕ್ರರೇಖೆ ಆಗಿದಾವು, ಇವೆರಡೂ ಕೂಡ ರೇಖೀಯ ಸೀಮೆ ಹೊಂದಿರುವಂತಹ ಆಕೃತಿಗಳು ಆಗಿವೆ. ಆದ್ದರಿಂದ ಇಲ್ಲಿ 2ನೇ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 16ನೇ ಪ್ರಶ್ನೆ ನೋಡ್ಬೋದು. ಇಲ್ಲೊಂದು ಆಕೃತಿ ಕೊಟ್ಟಿದ್ದಾರೆ. ಈ ಆಕೃತಿಗೆ ಈ ವಾಕ್ಯ ಹೊಂದದು. ಇಲ್ಲಿ 4 ಆಪ್ಷನ್ಸ್ಗಳು ನೋಡ್ಬೋದು. ಒಂದು ಸಾಮಾನ್ಯ ಬಿಂದು ಬಿವಿನಿಂದ 2 ಕಿರಣಗಳನ್ನು ಎಳೆದು ಬಿ ಎ ಮತ್ತು ಬಿ ಸಿ ಕೋನ ರಚಿಸಿದ್ದಾರೆ. ಕೋನವು ಒಂದು ಶೃಂಗ 2 ಬಾಹುಗಳನ್ನು ಹೊಂದಿದೆ. ಕೋನದ ಒಳಭಾಗವು ಸೀಮಿತ ಪ್ರದೇಶವಲ್ಲ. ಶೃಂಗದಲ್ಲಿಯ ವಕ್ರರೇಖೆಯ ಬಾಹುಗಳ ಅಳತೆ ಸೂಚಿಸುತ್ತದೆ. ಇಲ್ಲಿ ನೋಡ್ಬೋದು, ಒಂದು ಸಾಮಾನ್ಯ ಬಿಂದು ಇದೆ ಈ ಆಕೃತಿಯಲ್ಲಿ ಮತ್ತು 2 ಕಿರಣಗಳನ್ನು ಎಳೆದಿದ್ದಾರೆ. ಹಾಗಾಗಿ ಇದು ಆನ್ಸರ್ ಆಗುವುದಿಲ್ಲ. ಕೋನ ಒಂದು ಶೃಂಗ 2 ಬಾಹುಗಳನ್ನು ಹೊಂದಿದೆ. ಹೌದು, ಇಲ್ಲಿ ಒಂದು ಶೃಂಗ ಇದೆ, 2 ಬಾಹುಗಳಿವೆ. ಸೊ ಹಾಗಾಗಿ ಅದು ಆಗುವುದಿಲ್ಲ. ಕೋನದ ಒಳಭಾಗವು ಸೀಮಿತ ಪ್ರದೇಶವಲ್ಲ. ಇಲ್ಲಿ ನೋಡ್ಬೋದು, ನಿಜ ಅದು, ಯಾಕಂದರೆ ಸೀಮಿತ ಪ್ರದೇಶ ಅಲ್ಲ. ಇನ್ನು ನೆಕ್ಸ್ಟು, ಶೃಂಗದಲ್ಲಿಯ ವಕ್ರರೇಖೆಯು ಬಾಹುಗಳ ಅಳತೆ ಸೂಚಿಸುತ್ತದೆ. ಇಲ್ಲಿ ಯಾವುದೇ ವಕ್ರರೇಖೆಗಳು ಇಲ್ಲ. ಹಾಗಾಗಿ ಇದು ಸರಿಯಾದ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟು 17ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿರುವ ಕೋನಗಳೆಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ಎಲ್ ಪಿ ಒ ಅನ್ನುವಂಥದ್ದು ಒಂದು ಕೋನ, ಅದೇ ರೀತಿಯಾಗಿ ಎಲ್ ಪಿ ಎನ್ ಎನ್ನುವಂಥದ್ದು ಒಂದು, ಹಾಗೂ ಎಲ್ ಪಿ ಎಮ್ ಎನ್ನುವಂಥದ್ದು ಒಂದು, 3 ಕೋನಗಳಾದವು ಇಲ್ಲಿ. ಇನ್ನು ಅದೇ ರೀತಿಯಾಗಿ ಎಮ್ ಪಿ ಎನ್ 4 ಆಯಿತು. ಅದೇ ರೀತಿಯಾಗಿ ಎನ್ ಪಿ ಒ ಅಂತಾಯಿತು. ಅದೇ ರೀತಿಯಾಗಿ ಒ ಪಿ ಎಮ್ ಎನ್ನುವಂಥದ್ದಾಯಿತು, ಮತ್ತು ಇನ್ನೊಂದು ಒ ಪಿ ಎನ್ ಅಂತಾಯಿತು. ಒಟ್ಟು ಇಲ್ಲಿ 6 ಕೋನಗಳಿವೆ. ಹಾಗಾಗಿ ಇಲ್ಲಿ ಆಪ್ಷನ್ 4ನೇದಾಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು 18ನೇ ಪ್ರಶ್ನೆ. ಈ ಕೋನದ ಸೀಮೆ ಹೊರವಲಯ ಮತ್ತು ಒಳವಲಯದಲ್ಲಿರುವ ಒಂದೊಂದು ಬಿಂದುಗಳು. ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನ್ಸ್ಗಳು ಡಿ ಎಕ್ಸ್ ಎಮ್, ಕೆ ಪಿ ಡಿ ಮತ್ತು ಎಮ್ ಡಿ ಎಕ್ಸ್ ಹಾಗೂ ಕೆ ಪಿ ವೈ. ಇಲ್ಲಿ ಸೀಮೆ ಅಂದರೆ ಅಲ್ಲಿ ಇರುವಂತಹ ರೇಖೆ ಮೇಲೆ ಬಂದಿರುವಂಥದ್ದು, ರೇಖಾಖಂಡದ ಮೇಲೆ. ಇಲ್ಲಿ ಹಾಗಾದ್ರೆ ನೋಡೋಣ. ಇಲ್ಲಿ ಕೆ ಎನ್ನುವಂಥದ್ದು ಇಲ್ಲಿ ರೇಖಾಖಂಡದ ಸೀಮೆಯ ಮೇಲೆ ಬಂದಿದೆ, ಹಾಗೂ ಪಿ ಎನ್ನುವಂಥದ್ದು ಇಲ್ಲಿ ಅದು ಕೂಡ ರೇಖಾಖಂಡದ ಮೇಲೆ ಬಂದಿದೆ. ಸೊ ಹಾಗಾಗಿ 2ನೇದಾಗುವುದಿಲ್ಲ. ಇನ್ನು ಮೊದಲನೇ ಆಪ್ಷನ್ ನೋಡ್ಬೋದು, ಡಿ ಎನ್ನುವಂಥದ್ದು ಹೊರವಲಯದಲ್ಲಿದೆ, ಎಕ್ಸ್ ಎನ್ನುವಂಥದ್ದು ಅದು ಕೂಡ ಹೊರವಲಯದಲ್ಲಿದೆ, ಇನ್ನು ಎಮ್ ಎನ್ನುವಂಥದ್ದು ರೇಖಾಖಂಡದ ಮೇಲಿದೆ. ಸೊ ಹಾಗಾಗಿ 2 ಆಪ್ಷನ್ ಆಗುವುದಿಲ್ಲ. ಇನ್ನು 3ನೇದು ನೋಡ್ಬೋದು, ಎಮ್ ಎನ್ನುವಂಥದ್ದು ಇಲ್ಲಿ ಸೀಮೆಯ ಮೇಲಿದೆ, ಡಿ ಎನ್ನುವಂಥದ್ದು ಹೊರಗಡೆ ಇದೆ, ಎಕ್ಸ್ ಎನ್ನುವಂಥದ್ದು ಒಳಗಡೆ ಇದೆ. ಸೊ ಹಾಗಾಗಿ ಇಲ್ಲಿ 3ನೇ ಆಪ್ಷನ್ ಆಗುತ್ತದೆ.
ಇಲ್ಲಿ ನೋಡ್ಬೋದು 19ನೇ ಪ್ರಶ್ನೆ. ಇಲ್ಲಿರುವ ಬಾಹುಗಳು ಅಂತ ಕೊಟ್ಟಿದ್ದಾರೆ, ಒಂದು ಕೋನವನ್ನು ಕೊಡಲಾಗಿದ್ದು ಇಲ್ಲಿ ನೋಡ್ಬೋದು ಎ ಡಿ ಬಿ ಡಿ ಸಿ ಡಿ ಡಿ ಎ ಡಿ ಬಿ ಡಿ ಸಿ ಡಿ ಬಿ ಬಿ ಸಿ ಡಿ ಎ ಡಿ ಸಿ ಬಿ ಎ ಸಿ ಡಿ ಅಂತಿದೆ. ಇಲ್ಲಿ ನೋಡಿದಾಗ ಅದು ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ಮೊದಲಿಗೆ ಯಾವ್ದು ಬರುತ್ತೆ ಅಂದರೆ ಡಿ ಎ ಆಗಿರ್ಬೋದು, ಅದರೊಂದಿಗೆ ಡಿ ಬಿ ಮತ್ತು ಡಿ ಸಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ. ಇನ್ನು ಕೋನವನ್ನು ಅಳೆಯುವ ಮಾಪನ, ಇಲ್ಲಿ ಡಿಗ್ರಿ, ಕೋನ ಮಾಪಕ, ಸ್ಕೇಲ್ ಮತ್ತು ಇಲ್ಲಿ ಅಳತೆ ಮಾಪಕ, ಇದು ಕೋನ ಮಾಪಕ ಆಗುತ್ತದೆ. ಕೋನಗಳ ಅಳತೆಯಂತೆ ಏರಿಕೆ ಕ್ರಮದಲ್ಲಿ ಬರೆದರೆ ನೋಡ್ಬೋದು ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣ ಕೋನ, ಶೂನ್ಯ ಕೋನ. ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ಲಘು ಕೋನ, ವಿಶಾಲ ಕೋನ ಅಂತಿದೆ, ಶೂನ್ಯ ಕೋನ, ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಹಾಗೂ ಪೂರ್ಣ ಕೋನ. ಇಲ್ಲಿ ನೋಡ್ತಾ ಹೋದರೆ ಮೊದಲು ಬರುವಂಥದ್ದು ಶೂನ್ಯ ಕೋನ 0 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣ ಕೋನ, ಲಾಸ್ಟಿಗೆ 360 ಡಿಗ್ರಿವರೆಗೂ ಬರ್ತದೆ. ಹಾಗಾಗಿ ನೋಡ್ಬೋದು ಎ ಬಿ ಸಿ ಈಜ್ವಲ್ ಟು 185 ಡಿಗ್ರಿ. ಇದನ್ನು ಸರಳಾಧಿಕ ಕೋನ ಮಾಡಲು ಇನ್ನೂ ಎಷ್ಟು ಸೇರಿಸಬೇಕು? ಇಲ್ಲಿ 0 ಡಿಗ್ರಿ, 360 ಡಿಗ್ರಿ, 180 ಡಿಗ್ರಿ, 190 ಡಿಗ್ರಿ. ಇಲ್ಲಿ ಸರಳಾಧಿಕ ಕೋನ ಅಂದರೆ 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ. ಹಾಗಾಗಿ ಇಲ್ಲಿ 0 ಡಿಗ್ರಿ ಸೇರಿಸಿದರೆ ಸಾಕು. ಇನ್ನು ಇವುಗಳಲ್ಲಿ ಯಾವುದು 100 ಡಿಗ್ರಿ ಕೋನವನ್ನು ಸೂಚಿಸುತ್ತದೆ? ಇಲ್ಲಿ ನೋಡ್ಬೋದು ಇದು ಲಘು ಕೋನ ಸೂಚಿಸ್ತದೆ, ಇದು ಲಂಬ ಕೋನ ಸೂಚಿಸ್ತದೆ. ಇದು ನೋಡ್ಬೋದು ನಿಯರ್ ಆಗಿ 120 ಡಿಗ್ರಿ ಇದೆ. ಸೊ ಇದು ಇದೆಯಲ್ಲ, ಇದು ಎರಡನೇ ಆಪ್ಷನ್, ಇದು ನಿಯರ್ ಆಗಿ 100 ಡಿಗ್ರಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಎರಡನೇ ಆನ್ಸರ್ ಆಗುತ್ತೆ. ಇವುಗಳಲ್ಲಿ ಯಾವುದು ಸರಿಯಲ್ಲ? ಇಲ್ಲಿ ನೋಡ್ಬೋದು ಈ ಚಿತ್ರ ಕೊಟ್ಟಿದ್ದಾರೆ, ಲಘು ಕೋನ ಈಜ್ವಲ್ ಟು 90 ಡಿಗ್ರಿ, ಸರಳಾಧಿಕ ಕೋನ ಈಜ್ವಲ್ ಟು ಇಲ್ಲಿ ಗ್ರೇಟರ್ ದ್ಯಾನ್ 180 ಡಿಗ್ರಿ, ಲೆಸ್ ದ್ಯಾನ್ 360 ಡಿಗ್ರಿ. ಅಂದರೆ 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ. ಇನ್ನು ನೆಕ್ಸ್ಟ್ ಮೂರನೇದು ನೋಡ್ಬೋದು ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. ಪೂರ್ಣ ಕೋನ ಈಜ್ವಲ್ ಟು 360 ಡಿಗ್ರಿ. ಸೊ ಇಲ್ಲಿ ನೋಡ್ಬೋದು ಲಘು ಕೋನ ಈಜ್ವಲ್ ಟು 90 ಡಿಗ್ರಿ ಅಲ್ಲ, ಹಾಗಾಗಿ ಇಲ್ಲಿ ಒಂದನೇ ಆಪ್ಷನ್ ರೈಟ್ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲೊಂದು ಚಿತ್ರವನ್ನು ಕೊಡಲಾಗಿರ್ತದೆ. ಕೋನ್ ಎ ಬಿ ಸಿ ಲಂಬ ಕೋನವಾದರೆ ಕೋನ್ ಎ ಬಿ ಇ ಅಂತಿದ್ದಾರೆ. ನೋಡ್ಬೋದು ಎ ಬಿ ಇ ಇದು ಒಂದು ಲಘು ಕೋನ ಆಗುತ್ತೆ. ಇದು ನೋಡ್ತಾ ಹೋದಾಗ ಇದು ಒಂದು 65 ಡಿಗ್ರಿವರೆಗೂ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ 4ನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 27ನೇ ಪ್ರಶ್ನೆ ನೋಡ್ಬೋದು. ಇನ್ನು 27ನೇ ಪ್ರಶ್ನೆ, ತ್ರಿಭುಜದಲ್ಲಿರುವ ಶೃಂಗಗಳು, ಬಾಹುಗಳು ಮತ್ತು ಕೋನಗಳ ಸಂಖ್ಯೆ ಕ್ರಮವಾಗಿ. ಇಲ್ಲಿ ಆಪ್ಷನ್ಸ್ಗಳು 3, 3 ಮತ್ತು 2, 2, 3 ಮತ್ತು 3, 3, 3 ಮತ್ತು 3, 3, 4 ಮತ್ತು 3. ತ್ರಿಭುಜದಲ್ಲಿ ನೋಡ್ಬೋದು, ಉದಾಹರಣೆಗಾಗಿ ಇಲ್ಲಿ ಒಂದು ಉದಾಹರಣೆ ತೊಗೋಬೋದು ತಾವು. ಇಲ್ಲಿ ನೋಡ್ಬೋದು ಇಲ್ಲಿ 3 ಬಾಹುಗಳಿವೆ, 3 ಶೃಂಗಗಳಿವೆ ಮತ್ತು 3 ಕೋನಗಳು ಬರ್ತಾವೆ. ಹಾಗಾಗಿ 3ನೇ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಇಲ್ಲಿರುವ ತ್ರಿಭುಜಗಳ ಸಂಖ್ಯೆ ಆಪ್ಷನ್ಸ್ 3, 4, 5, 6 ಅಂತಿದೆ. ಹಾಗಾದರೆ ಎಷ್ಟು ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ತ್ರಿಭುಜ, 2, 3, 4 ಮತ್ತು ಹೊರಗಡೆ 1 ಟೋಟಲ್ ಆಗಿ. ಹಾಗಾಗಿ ಇಲ್ಲಿ 5 ತ್ರಿಭುಜಗಳಿವೆ. ಇನ್ನು ನೆಕ್ಸ್ಟ್ ಇಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಕೋನ್ ಎ ಒ ಡಿ ನೋಡ್ಬೋದು, ಎ ಒ ಡಿ ಹಾಗೂ ಎ ಒ ಬಿ ಮತ್ತು ಬಿ ಒ ಸಿ ಹಾಗೂ ಸಿ ಒ ಡಿ ಈ ರೀತಿಯಾಗಿವೆ. ಇನ್ನು ನೆಕ್ಸ್ಟು ನೋಡ್ತಾ ಹೋಗ್ಬೋದು ತಾವು. ಸೊ ಇದು ನೋಡಿದಾಗ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಮೊದಲನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಎ ಒ ಡಿ ಆಗಿರ್ಬೋದು ಅಥವಾ ಎ ಒ ಬಿ ಮತ್ತು ಇಲ್ಲಿ ಬಿ ಒ ಸಿ, ಅದೇ ರೀತಿಯಾಗಿ ಸಿ ಒ ಡಿ, ಇಲ್ಲಿ ಒಟ್ಟು 4 ತ್ರಿಭುಜಗಳು ಬರ್ತವೆ. ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ ಶೃಂಗಕ್ಕೆ ಅಭಿಮುಖ ಬಾಹು, ಎಲ್ ಶೃಂಗ ಇಲ್ಲಿದೆ ನೋಡಿ. ಇದರ ಅಭಿಮುಖ ಬಾಹು ಅಂದರೆ ಎದುರಿಗೆ ಬರುವಂಥದ್ದು ಯಾವುದು ಅಂದರೆ ಇಲ್ಲಿ ಎಂ ಕೆ ಬರುತ್ತದೆ. ಸೊ ಹಾಗಾಗಿ 3ನೇ ಆಪ್ಷನ್ ಆಗುತ್ತದೆ.